ಹಣದ ಬದಲಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಮತ್ತೆ ಜ್ಞಾನೋದಯ ಆಗಿದೆ ಈಗ ಅವರಿಗೆ. ನಾವು ಹೇಳಿ ಸುಮಾರು 6 ತಿಂಗಳಾಯ್ತು ಈಗ. ನಾನು ಬಂದ ತಕ್ಷಣ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳಿದ್ದೆ, ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದೀವಿ, ತಗೊಳ್ರಿ ಅಂತ. ಆದರೆ ಅಕ್ಕಿಯವರು ಮುನಿಯಪ್ಪನವರು ಬಂದು ಹೇಳಿದ್ರು ಅಕ್ಕಿನ ಆರ್ಡರ್ ಕೊಡ್ತೀವಿ ತಕ್ಷಣ ಅಂತ. ಆದರೆ ದುಡ್ಡು ಇರದೆ ಕೊಡಲಿಲ್ಲ. ಯಾವಾಗ ನಾನು ಕಳೆದ ವಾರ ಇಲ್ಲಿ ಬಂದಾಗ ವಿಷಯ ಎತ್ತಿದೆ, ದೊಡ್ಡ ಚರ್ಚೆನೂ ಆಯ್ತು, ದುಡ್ಡನ್ನು ಕೊಟ್ಟಿಲ್ಲ, ಅಕ್ಕಿನೂ ಕೊಡ್ತಾ ಇಲ್ಲ. ನಾವು ಅಕ್ಕಿ ಕೊಡ್ತೀವಿ ಅಂದರೆ ತಗೊಳ್ತಾ ಇಲ್ಲ ಅಂತ. ಈಗ ನಾವು ಅಧಿಕೃತವಾಗಿ 5 ತಿಂಗಳಿಂದ ಲೆಟ್ರ್ ಬರೆದಿವಿ, ಅಕ್ಕಿ ತಗೊಳ್ರಿ ನಾವು ಕೊಡ್ತೀವಿ ಅಂಥೇಳಿ. ಎಷ್ಟು ಧೂರ್ತತನದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಎಷ್ಟಿದ್ದಾವೆ, ಚಿಲ್ಲರ ಯೋಚನೆಗಳು ಎಷ್ಟಿದ್ದಾವೆ ಅಂತಂದ್ರೆ, ಆವಾಗ ಶಾರ್ಟೇಜ್ ಬರಬಹುದನ್ನೋ ಕಾರಣಕ್ಕಾಗಿ ನಾವು BJP ರಾಜ್ಯಗಳು, ನಾನ್ BJP ರಾಜ್ಯಗಳು ಎಲ್ಲರಿಗೂ ಈ ಕೆಲವು ತಿಂಗಳುಗಳ ಕಾಲ ಕೊಡಲ್ಲ ಅಂತ ಹೇಳಿದ್ವಿ ಎಡಿಷನಲ್ ಅಕ್ಕಿಯನ್ನು. ಯಾಕಂದರೆ ಎಲ್ಲಿನೋ ಪರಿಣಾಮ ಇತ್ತು. ಆದರೆ ಕೊಡ್ತೀವಿ ಅಂತ ಹೇಳಿದ ನಂತರ ತೊಗೊಳ್ಳೋಲ್ಲ, ಯಾಕಂದರೆ ದುಡ್ಡಿಲ್ಲ. ಸರ್ಕಾರ ದಿವಾಳಿ ಎದ್ದಿದೆ ಅಂತ ಅನ್ನೋದನ್ನು ನಾನು ಅವತ್ತು ಚರ್ಚೆ ಶುರು ಮಾಡಿದ್ದೆ. ಸಾಕಷ್ಟು ಚರ್ಚೆ ಆಯಿತು. ಈಗ ಮಾಧ್ಯಮದವರಿಗೂ ಧನ್ಯವಾದ ಹೇಳ್ತೀನಿ. ಭಾರಿ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ, ನಾನು ಹೇಳಿದ ತಕ್ಷಣ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೆ ಇದನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕನಿಷ್ಠ ಪಕ್ಷ ತಡವಾಗಿ ಆದರೂ ಬುದ್ಧಿ ಬಂದಿರೋದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಬೆಟರ್ ಲೇಟ್ ದ್ಯಾನ್ ನೆವರ್. ಪೊಲ್ಯೂಷನ್ ಬಗ್ಗೆ ಈಗಾಗಲೇ ಯೋಗಿಯವರು ನಿನ್ನೆ ರಾಜ್ಯ ವಿಧಾನಸಭೆಯಲ್ಲಿ ಮಾತನಾಡ್ತಾ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಾಮಾನ್ಯವಾಗಿ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಸ್ನಾನ ಮಾಡ್ತಾ ಇದ್ದರು ಜನ, ಅಂದರೆ ಮುಳುಗಾಗ್ತಾಯಿದ್ರು. ಅಲ್ಲೇ ನಾನು ಹೋಗಿದ್ದೆ, ಅಲ್ಲೇ ನಾನು ಮುಳುಗಾಕಿದ್ದೇನೆ. ನಿಮಗೆ ಅನ್ನಿಸಿರ್ಬೋದು, ನಾನು ಬೇರೆ ಫೋಟೋನು ನಿಮಗೆ ತೋರಿಸ್ತೇನೆ. ಫೋಟೋಗ್ರಾಫರ್ ಸ್ವಲ್ಪ ಮ್ಯಾನೇಜ್ ಮಾಡಿ ಬೇರೆದವ್ರು ಬರಲಾರ್ದಂತೆ ಫೋಟೋ ತೆಗೆದು ಬಿಟ್ಟರೆ ಎಲ್ಲ ಜನರ ಮಧ್ಯೆ ನಾನಿದ್ದೆ. ಹಾಗಾಗಿ ಅಲ್ಲಿ ಭಾಳ ಒಳ್ಳೆ ನೀರೇ ಇತ್ತು. ಅದು ಯಾಕೆ NGT ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರ ರಿಪೋರ್ಟೇ ಸುಳ್ಳು ಸರ್? ನಾನು ರಿಪೋರ್ಟ್ ಸುಳ್ಳು ಅಂತ ನಾನು ಹೇಳಿಲ್ಲ. ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಯೋಗಿಯವರು ಅದಕ್ಕೆ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಏನು ಕಾಮೆಂಟ್ ಇದೆ ಅದರ ಬಗ್ಗೆ ಯೋಗಿಯವರು ಸೂಕ್ತವಾಗಿ ಅದನ್ನು ಪರಿಶೀಲಿಸಿ, ಅಕಸ್ಮಾತ್ ಎಲ್ಲರೂ ಒಂದು ಭಾಳ ದೊಡ್ಡ ಏರಿಯಾದಲ್ಲಿ ಕುಂಭ ನಡೀತಾ ಇದೆ, ಎಲ್ಲಾದರೂ ಒಂದು ಕಡೆ ಆ ರೀತಿ ಆಗಿದ್ದರೆ ಅದನ್ನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಯೋಗಿಯವರು ಮಾಡಿ ಯೋಗಿಯವರು ವಿಧಾನಸಭೆಯಲ್ಲಿ ಹೇಳಿದ್ದನ್ನು ನಾನು ಹೇಳಿದ್ದೇನೆ. ಉಳಿದಂತೆ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಬದಲಾವಣೆ ಬಗ್ಗೆ ಎರಡನೇದಾಗಿ $21 ಮಿಲಿಯನ್ ಭಾರತಕ್ಕೆ ದೇಣಿಗೆಯನ್ನು ಅಮೇರಿಕಾದ ಆ ಸಂಸ್ಥೆಯಿಂದ US ಏಡ್ಸ್ ಮೂಲಕ ಕೊಡ್ತಾಯಿದ್ದರು ಅನ್ನೋದ್ರ ಜೊತೆಗೆ ಇವತ್ತು ಅಮೇರಿಕಾದ ಅಧ್ಯಕ್ಷರು ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದಿನವರು ಅಂದರೆ ಅಮೇರಿಕಾದ ಕೆಲವು ಅಲ್ಲಿದ್ದಂಥವರು ಭಾರತದಲ್ಲಿ ಬೇರೆಯವ್ರನ್ನ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅಂತ ಮಾಧ್ಯಮದಲ್ಲಿ ಇವತ್ತು ರಿಪೋರ್ಟ್ ಆಗ್ತಾಯಿದೆ. ಹಾಗಾಗಿ ಈ ದುಡ್ಡು ಯಾರಿಗೆ ಬರ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಪಾರ್ಟಿ ಉತ್ತರವನ್ನು ಕೊಡಬೇಕು. ಯಾಕಂದರೆ ಜಾರ್ಜ್ ಸೋರೋಸನ್ ಜೊತೆಗೆ ನೇರವಾಗಿ ಸಂಬಂಧ ಸ್ಯಾಮ್ ಪಿತ್ರೋಡನ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಎರಡು ಜಾರ್ಜ್ ಸೋರಸ್ ಪ್ರೇರಿತವಾದಂಥ ಈ ವಿಷಯದಲ್ಲಿ ಚುನಾವಣೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡ್ತಾಯಿದ್ರು ಅನ್ನೋದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಿದೆ. ಇದು ನೇರವಾಗಿ ಕಾಂಗ್ರೆಸ್ ಪಾರ್ಟಿನೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಎರಡನೇದಾಗಿ ಇವತ್ತು ಚೈನಾ ನಮ್ಮ ಶತ್ರು ದೇಶ ಅಲ್ಲ ಅಂಥೇಳಿ ಸ್ಯಾಮ್ ಪಿತ್ರೋಡ ಹೇಳ್ಯಾರ. ನಾವು ಶತ್ರು ದೇಶ ಹೌದು ಅಲ್ಲೋ ಚರ್ಚೆ ಮಾಡಲಿಕ್ಕೆ ನಾವು ಹೊಂಟಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ
ಶ್ಯಾಮ್ ಪಿತ್ರೋಡಾನ ಹೇಳಿಕೆಯಿಂದ ನಾವು ದೂರ ಇದ್ದೀವಿ, ನಮಗೆ ಸಂಬಂಧ ಇಲ್ಲ. ಹಂಗಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಅದೇನಾದ್ರು ವಿದೇಶಿ ವ್ಯವಹಾರಗಳ ಏನೋ ಒಂದು ಅವ್ರಿಗೆ ಅಧ್ಯಕ್ಷ ಮಾಡ್ಯಾರ, ಅದರಿಂದ ನೀವು ಕಿತ್ತು ಹಾಕ್ತೀರಾ, ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕ್ತೀರಾ? ಪಾರ್ಟಿ ಒಳಗಿದ್ದಾರೆ ಅವ್ರು ಹೇಳ್ಕೊತಾರೆ, ನಾ ಕಾಂಗ್ರೆಸ್ ಪಾರ್ಟಿ ಈ ಸೆಲ್ಲಿನ ಹೆಡ್ ಅಂತ. ಹೊರಗೆ ಹಾಕ್ತೀರಾ? ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವುದೇ ದೇಶದ ಬಾಹ್ಯ ಶಕ್ತಿಯ ಸಪೋರ್ಟನ್ನು ಪಡೆದರೂ ದೇಶದಲ್ಲಿ ಚುನಾವಣೆಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಇದರ ಬಗ್ಗೆ ಕ್ಷಮೆ ಕೇಳಬೇಕು. ಈಗ ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.